ಮುಂದಿನ ಸುದ್ದಿ ಏನಂತಂದ್ರೆ ಗೆದ್ದಿದ್ದ ವಾಯು ನೆಲೆಗೆ ಪ್ರಧಾನಿ ಮೋದಿ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸೋತ ನೆಲೆಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಭೇಟಿ ನೀಡಿದ್ದಾರೆ. ಪಾಕಿಸ್ತಾನದ ಮೇಲಿನ ದಾಳಿ ವೇಳೆ ಅದ್ಭುತ ಪರಾಕ್ರಮ ತೋರಿದ್ದ ಪಂಜಾಬ್ನ ಆದಂಪುರ್ ವಾಯುನೆಲೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಭೇಟಿ ನೀಡಿ ಯೋಧರ ಜೊತೆ ಸಂವಾದ ನಡೆಸಿದರು. ಜೊತೆಗೆ ವಾಯುನೆಲೆ ಧ್ವಂಸ ಮಾಡಿದ್ದೇವೆ ಅಂತ ಪಾಕ್ ಆರೋಪವನ್ನ ಸಾಕ್ಷಿ ಸಮೇತ ಸುಳ್ಳು ಅಂತ ಸಾಬೀತು ಮಾಡಿದ್ದಾರೆ ಮೋದಿ ಅವರು. ಇದೀಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಮೋದಿಯವರ ಭೇಟಿಯನ್ನ ನಕಲು ಮಾಡಿದ್ದಾರೆ. ಭಾರತದ ದಾಳಿಯಲ್ಲಿ ಭಾರಿ ಪೆಟ್ಟು ತಿಂದಿದ್ದಂತಹ ಸಿಯಾಲ್ಕೋಟ್ ಮತ್ತು ಪಸ್ರೂರ್ ಅನ್ನುವಂತಹ ವಾಯುನೆಲೆಗೆ ಪ್ರಧಾನಿ ಶಹಬಾಜ್ ಶರೀಫ್ ಬುಧವಾರ ಭೇಟಿ ನೀಡಿದ್ದಾರೆ. ಆದರೆ ಮೋದಿ ರೀತಿ ಫೋಟೋ ಏನು ಬಿಡುಗಡೆ ಮಾಡಿಲ್ವಂತೆ. ಇವರು ಫೋಟೋಗಳ ಸಮೇತ ಬಿಡುಗಡೆ ಮಾಡಿ ಸಾಕ್ಷಿಗಳನ್ನು ತೋರಿಸಿದ್ದಾರೆ. ಪಾಕಿಸ್ತಾನ S-400 ಮತ್ತು ಆಕಾಶ್ ಮತ್ತು ಕೆಲವೊಂದಿಷ್ಟು ಬ್ರಹ್ಮೋಸ್ ಅನ್ನುವಂತಹ ಬಲಿಷ್ಠ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಪಾಕಿಸ್ತಾನ ಅಂದರೆ ವಿಶ್ವಕ್ಕೆ ತನ್ನ ಪರಾಕ್ರಮವನ್ನು ತೋರಿಸ್ಕೊಂಡಿತ್ತು. ಆದರೆ ಈ ಆದಂಪುರ್ ಅನ್ನುವಂತಹ ವಾಯುನೆಲೆ ಇದೆಯಲ್ಲ, ಇದು ಭಾರತದ ಎರಡನೆಯ ಅತಿ ದೊಡ್ಡ ವಾಯುನೆಲೆಯಾಗಿದೆ. ಇದನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಸುಳ್ಳನ್ನು ಹೇಳಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆಯಷ್ಟೇ ಮಂಗಳವಾರ ಆದಂಪುರ್ ವಾಯುನೆಲೆಗೆ ಹೋಗಿ ಸೈನಿಕರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ. ಜೊತೆಗೆ S-400 ಮತ್ತು ಏನು ದೇಶೀಯವಾಗಿ ನಿರ್ಮಾಣವಾಗಿರುವಂತಹ ಶಸ್ತ್ರಾಸ್ತ್ರಗಳ ಮುಂದೆಯೇ ನಿಂತ್ಕೊಂಡು ನೋಡಿ, ನಮ್ಮ ಶಸ್ತ್ರಾಸ್ತ್ರಗಳು ಏನೂ ಆಗಿಲ್ಲ, ಪಾಕಿಸ್ತಾನಕ್ಕೆ ಏನು ಕಿತ್ಕೊಳ್ಳೋಕ್ಕೂ ಆಗಿಲ್ಲ, ಎಲ್ಲವೂ ಸರಿಯಾಗಿದೆ ಅನ್ನುವಂತಹ ಸಂದೇಶವನ್ನು ನೀಡಿದರು. ಈಗ ಪ್ರಧಾನಿ ನರೇಂದ್ರ ಮೋದಿಯವರಂತೆಯೇ ನಕಲು ಮಾಡಿದ್ದಾನೆ ಇದೇ ಶಹಬಾಜ್ ಶರೀಫ್. ಡಿಸ್ಟ್ರಾಯ್ ಆಗದಂತಹ ಅಂದರೆ ಭಾರತ ಧ್ವಂಸ ಮಾಡಿತ್ತಲ್ಲ ಕೆಲವೊಂದಿಷ್ಟು ವಾಯುನೆಲೆಗಳನ್ನು, ಸಿಯಾಲ್ಕೋಟ್ ಮತ್ತು ಪಸ್ರೂರ್ ಅನ್ನುವಂತಹ ವಾಯುನೆಲೆಗೆ ಹೋಗಿ ಶಹಬಾಜ್ ಶರೀಫ್ ಎಲ್ಲೆಲ್ಲಿ ಡಿಸ್ಟ್ರಾಯ್ ಮಾಡಿದ್ದಾರೆ, ಎಷ್ಟೆಲ್ಲ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾನಂತೆ. ಆದರೆ ಯಾವುದೇ ಫೋಟೋಗಳನ್ನು ಬಿಡುಗಡೆ ಮಾಡಿಲ್ಲ. ಫೋಟೋಗಳನ್ನು ಬಿಡುಗಡೆ ಮಾಡಿದ್ರೆ ವಿಶ್ವಕ್ಕೆ ಗೊತ್ತಾಗತ್ತಲ್ಲ, ಎರಡು ವಾಯುನೆಲೆಗಳು ಇಷ್ಟೆಲ್ಲ ಧ್ವಂಸ ಆಗಿದೆ ಅಂದರೆ ನಾವು ಪಾಕಿಸ್ತಾನ ಸೋತಿದೆ ಅನ್ನುವಂತಹ ಸಂದೇಶ ಹೋಗುತ್ತಲ್ಲ. ಅದಕ್ಕೋಸ್ಕರ ಯಾವುದೇ ಫೋಟೋಗಳನ್ನು ರಿಲೀಸ್ ಮಾಡದೆ